ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಬದ್ನೆಕಾಯನ್ನು ಬಳಸ್ಕೊಂಡು ಬದ್ನೆಕಾಯಿ ಭರ್ತಾ ಅಥವಾ ಚಟ್ನಿಯನ್ನು ಮಾಡೋದನ್ನು ಮಾಡಿ ತೋರಿಸಿದ್ದೀನಿ. ಇದನ್ನು ಮಾಡೋದಕ್ಕೆ ನಾನು ಇಲ್ಲೇ ಒಂದು ದೊಡ್ಡ ಸೈಜ್ ಆಗಿರುವಂತಹ ಬದ್ನೆಕಾಯನ್ನು ತೊಗೊಂಡಿದ್ದೀನಿ. ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿಯನ್ನು ಈ ಥರ ಸುಲಿದಿಟ್ಕೊಂಡಿದ್ದೀನಿ. ನಿಮ್ಮ ಇಷ್ಟದ ಪ್ರಕಾರ ಬೆಳ್ಳುಳ್ಳಿಯನ್ನು ಹೆಚ್ಚು ಅಥವಾ ಕಡಿಮೆ ಮಾಡ್ಕೋಬಹುದು. ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆಯನ್ನು ತಗೋಬೇಕು. ಒಂದು ಮೀಡಿಯಮ್ ಸೈಜ್ದ ಉಳ್ಳಾಗಡ್ಡಿಯನ್ನು ಆದಷ್ಟು ಸಣ್ಣಾಗಿ ಹೆಂಚಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ಥರ ಹೆಂಚಿ ತಗೋಬೇಕು. ನಿಮಗೆ ಎಷ್ಟು ಬೇಕು ಅಷ್ಟು ಖಾರ ನೋಡ್ಕೊಂಡು ಮೆಣಸಿನ್ಕಾಯನ್ನು ತಗೋರಿ. ನಾನು ಇಲ್ಲಿ ಮೀಡಿಯಮ್ ಖಾರ ಇರುವಂತಹ 4 ಮೆಣಸಿನ್ಕಾಯಿಗಳನ್ನು ಬಳಸ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು. ಮೊದಲಿಗೆ ನಾವು ತೊಗೊಂಡಿರುವಂಥ ಬದ್ನೆಕಾಯಿನ ಕ್ಲೀನಾಗಿ ತೊಳ್ಕೊಂಡು ನಡುವ ಒಂದು ಸ್ವಲ್ಪ ಈ ಥರ ಚಾಕು ಸಹಾಯದಿಂದ ಕಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ನಾವು ಏನು ಸುಡಾಡ್ತೀವಿ ಆವಾಗ ಚೆನ್ನಾಗಿ ಒಳವರೆಗೂ ಅದು ಉಮ್ಕೊಂಡಿರ್ತೈತಿ. ಒಂದು ಸ್ವಲ್ಪ ನಾ ಇಲ್ಲೇ ಅಡುಗೆ ಎಣ್ಣೆಯನ್ನು ಸವರ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಂಡು ಇಲ್ಲೇ ಗ್ಯಾಸ್ ಫ್ಲೇಮನ್ನು ಲೋ ಇಟ್ಕೊಂಡು ಅದ್ರ ಮ್ಯಾಗ ಈ ಥರ ಬದ್ನೆಕಾಯಿನ ಇಟ್ಕೊಂಡು ಒಂದು ಸ್ವಲ್ಪ ಈ ಥರ ರೊಟೇಟ್ ಮಾಡ್ಕೊತ ಎಲ್ಲ ಸೈಡ್ನೂ ಎಲ್ಲ ಕಡೆನೂ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಸುಟ್ಕೋಬೇಕು. ಒಲೆ ಇತ್ತಂದ್ರೆ ಭಾಳ ಚೆಂದಾಗಿ ಬದ್ನೆಕಾಯಿ ಬರ್ತಾ ಆಗ್ತದೆ. ಒಲೆ ಇರಲಿಲ್ಲ ಅಂದರೆ ಈ ಥರ ಗ್ಯಾಸ್ ಮ್ಯಾಗ್ನೂ ಎಲ್ಲ ಕಡೆನೂ ಚೆನ್ನಾಗಿ ಸುಟ್ಕೋಬಹುದು. ಅದರ ಆದಷ್ಟು ಕಡಿಮೆ ಫ್ಲೇಮನ್ನು ಇಟ್ಕೊಂಡನ ಎಲ್ಲ ಕಡೆನೂ ಚೆನ್ನಾಗಿ ಹೊಳಿಸ್ಕೊತ ಇರಬೇಕು. ಇಲ್ಲ ಒಂದು ಕಡೆ ಭಾಳಷ್ಟು ಹೊತ್ತಿದಂಗೆ ಆಗ್ಬಿಡ್ತೈತಿ. ಈ ಥರ ಎಲ್ಲ ಕಡೆನೂ ಚೆನ್ನಾಗಿ ಬೆಂದೈತಿಗಿದೆ. ನೀವು ನೋಡಿದ್ರೆ ಗೊತ್ತಾಗ್ತಿರ್ಬೋದು. ಈ ಥರ ಇಷ್ಟು ಸುಟ್ಕೊಂಡ್ರೆ ಸಾಕು. ಈಗ ಇದು ಸುಟ್ಟ ರೆಡಿ ಆಗೈತಿ. ಇದನ್ನು ಸೈಡಿಗೆ ತೆಗೆದು ಒಂದು ಪ್ಲೇಟ್ ಒಳಗೆ ಇಟ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ತಂಪಾಗೋವರೆಗೂ ಬಿಡಬೇಕು. ಅಂದ್ರೆ ಮ್ಯಾಗಿನ ಸಿಪ್ಪೆಯನ್ನು ತಕ್ಕೊಳ್ಳೋಕೆ ಈಸಿ ಆಗ್ತೈತಿ. ಇದು ತಂಪಾಗೋವರೆಗೂ ನಾವು ಇದಕ್ಕೆ ಒಂದು ಸ್ವಲ್ಪ ಏನೇನು ಮಸಾಲೆ ಹಾಕೋರ್ದೇವಿ ಅದನ್ನು ಜಜ್ಕೋಬೇಕು. ನಾನು ಇಲ್ಲೇ ಜಜ್ಜುವಂಥ ಒಂದು ಕಲ್ಲನ್ನು ತೊಗೊಂಡಿದ್ದೀನಿ. ಜಜ್ಜು ಕಲ್ಲು ಇರಲಿಲ್ಲ ಅಂದ್ರೆ ಮಿಕ್ಸಿ ಒಳಗೂ ಮಾಡ್ಕೋಬಹುದು. ಮೊದಲಿಗೆ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡು ಜೀರಿಗೆನ ಒಂದು ಸ್ವಲ್ಪ ಸಣ್ಣ ಮಾಡ್ಕೋಬೇಕು. ಈ ಥರ ಜೀರಿಗೆಯನ್ನು ಅರೆದು ಒಂದು ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ಜೀರಿಗೆದ ಫ್ಲೇವರ್ ಭಾಳ ಅಂದ್ರೆ ಭಾಳ ಮಸ್ತಾಗಿ ಬಂದಿರ್ತೈತಿ. ಅದಕ್ಕೆ ಒಂದು ಸ್ವಲ್ಪ ಈ ಥರ ಜೀರಿಗೆಯನ್ನು ಜಜ್ಕೊಂಡಿದ್ದೀನಿ ಮೊದಲಿಗೆ. ಆಮೇಲೆ ನಾವು ಆಗಲೇ ತೊಗೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು. ಇಷ್ಟರ ಪ್ರಕಾರ ಬೆಳ್ಳುಳ್ಳಿ ಸೇರ್ತಿತ್ತಂದ್ರೆ ಸೇರಿಸ್ಕೋಬಹುದು, ಬೇಡ ಅಂದ್ರೆ ಸ್ಕಿಪ್ನೂ ಮಾಡ್ಕೋಬಹುದು. ಅದರ ಬೆಳ್ಳುಳ್ಳಿ ಇರೋದ್ರಿಂದ ಅದು ಭಾಳ ಮಸ್ತಾಗಿ ಟೇಸ್ಟ್ ಆಗ್ತೈತಿ. ಬೆಳ್ಳುಳ್ಳಿನೂ ಕೂಡ ಈ ಥರ ಸಣ್ಣಂಗೆ ಜಜ್ಕೊಂಡಿದ್ದೀನಿ. ಹಂಗೆ ನಾ ಇಲ್ಲೇ ಮೆಣಸಿನ್ಕಾಯಿ ತೊಗೊಂಡಿರುವಂಥ ಮೆಣಸಿನ್ಕಾಯಿಗಳನ್ನ ಇದಕ್ಕೆ ಸೇರಿಸ್ಕೋಬೇಕು. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಕೂಡಿಸಿ ಡೈರೆಕ್ಟಾಗಿ ನೀವು ಮಿಕ್ಸಿ ಒಳಗೆ ಪೇಸ್ಟನ್ನು ಮಾಡ್ಕೋಬಹುದು. ಬೇಡ ಅನ್ನೋರು ಈ ಥರ ಜಜ್ಕೋಬಹುದು. ಆದರೆ ಮಿಕ್ಸಿಗೆ ಹಾಕೋ ಮುಂದಾಗ ಒಂದು ಸ್ವಲ್ಪನೂ ಕೂಡ ನೀರನ್ನು ಸೇರಿಸ್ಲಾರ್ದ ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಈಗ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಉಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ಮೆಣಸಿನ್ಕಾಯಿ ಏನು ಜಜ್ಜಾತೀವಿ ಜಲ್ದಿ ಸಣ್ಣ ಆಗ್ತಾವೆ. ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಈಗ ಭರ್ತಾ ಮಾಡೋದಕ್ಕೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಒಮ್ಮೆ ಸೇರಿಸ್ಕೊಂಡ್ರೆ ನಡೀತೈತಿ. ಇಲ್ಲ ಈಗ ಮೆಣಸಿನ್ಕಾಯಿಗೆ ಎಷ್ಟು ಬೇಕು ಅಷ್ಟು ಸೇರಿಸ್ಕೊಂಡು ಆಮೇಲೆ ಸೇರಿಸ್ಕೋಬಹುದು. ಲಾಸ್ಟಿಗೆ ನಾನು ಇಲ್ಲೊಂದು ಸ್ವಲ್ಪ ಕೊತ್ತಂಬರಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇಷ್ಟೆಲ್ಲ ಸರಿಯಾಗಿ ಜಜ್ಕೊಂಡು ಇಟ್ಕೊಂಡ್ರೆ ನಮ್ಮ ಮಸಾಲೆ ಎಲ್ಲ ರೆಡಿ ಆಯಿತು. ಈಗ ನಾವು ಆಗಲೇ ಬೇಯಿಸಿಟ್ಕೊಂಡಿರುವಂಥ ಬದ್ನೆಕಾಯಿ ಕೂಡ ತಂಪಾಗೈತಿ. ಮ್ಯಾಗ ಏನೊಂದು ಸ್ವಲ್ಪ ಕರಿ ಹೊತ್ತಿದಂಗೆ ಆಗಿರ್ತೈತಿ. ಅದರ ಸಿಪ್ಪಿ ಎಲ್ಲ ಬಿಚ್ಕೋಬೇಕು ಚೆನ್ನಾಗೆ. ಎಲ್ಲ ಕಡೆನೂ ಏನು ಈ ಥರ ಆಗಿರ್ತೈತಲ್ಲ ಅದನ್ನು ಈ ಥರ ಸ್ವಲ್ಪ ತಕ್ಕೊಂಬಿಡ್ಬೇಕೆಲ್ಲನೂ. ಈಗ ಇದನ್ನು ತೆಗೆದಿಟ್ಕೊಂಡಿದ್ದೀನಿ. ಬದ್ನೆಕಾಯಿ ಎಷ್ಟು ಸಾಧ್ಯ ಅಷ್ಟು ಚೆಂದಾಗಿ ಬೇಯಿಸ್ಕೊಂಡ್ರೆ ಅದಕ್ಕೆ ರುಚಿ ಇರ್ತೈತಿ. ಒಳಗೊಂದು ಸ್ವಲ್ಪ ಹಸಿ ಉಳಿತು ಅಂದ್ರೂ ಟೇಸ್ಟ್ ಬರ್ತದೆ. ಅಷ್ಟೊಂದು ಸರಿಯಾಗಿ ಬರೋದಿಲ್ಲ. ಇಷ್ಟು ಸಾಫ್ಟ್ ಆಗಿರ್ತೈತಿ ಆದ್ರೆ ಹೊತ್ತಬಾರ್ದು. ಆ ಥರ ಚೆಂದಂಗೆ ಎಲ್ಲ ಕಡೆಯೂ ಇದನ್ನು ಚೆಂದ ಬೇಯಿಸ್ಕೋಬೇಕು. ಈಗ ಒಂದು ಸ್ವಲ್ಪ ಇದನ್ನ ಕಟ್ ಮಾಡ್ಕೊಂಡಿನಿ. ಇನ್ನೂ ಬಿಸಿನೇ ಐತಿ ಆದರೂ ಈಗ ಮುಟ್ಬೋದು ಅಷ್ಟು ಬಿಸಿ ಐತಿ. ಈಗ ನಾವು ಮಸಾಲೆ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಅದಕ್ಕೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಹಂಗೆ ಮಿಕ್ಸ್ ಆಗೋವರೆಗೂ ಜಜ್ಕೊಂಡ್ರೆ ರೆಡಿ ಆಗ್ತೈತಿ. ಒಂದು ಸ್ವಲ್ಪ ಇದು ನಾವು ಆಗಲೇ ಹಸಿಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದಕ್ಕೆ ಚೆನ್ನಾಗಿ ಕೂಡಿಸ್ಕೋಬೇಕು. ಒಂದು ಸ್ವಲ್ಪ ನಾವು ಫುಲ್ ಸಾಫ್ಟ್ ಇರ್ತೈತದ ಒಂದು ಸ್ವಲ್ಪ ಕೈಲೇ ಕಿವುಚ್ಕೊಂಡ್ರೂ ನಡೀತೈತಿ. ಇಲ್ಲ ಒಂದು ಸ್ಪೂನ್ ಸಹಾಯದಿಂದನೂ ಮಾಡ್ಕೋಬಹುದು. ಈಗ ಎಲ್ಲ ರೆಡಿ ಆಗೈತೆ. ನೀವು ನೋಡಿದರೆ ಗೊತ್ತಾಗ್ತಿರ್ಬೋದು ಎಷ್ಟು ಚೆಂದ ಆಗೈತಿ ಅಂತ.
ಇಷ್ಟ ಆದ್ಮ್ಯಾಗ ನಾವು ಆಗಲೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿ ಉಳ್ಳಾಗಡ್ಡೆಯನ್ನು ಸೇರಿಸ್ಕೋಬೇಕು. ಇದಕ್ಕೆ ಬದ್ನಿಕಾಯಿ ಭರ್ತದೊಳಗೆ ಹಸಿ ಉಳ್ಳಾಗಡ್ಡಿ ಇದ್ರನ ಟೇಸ್ಟ್ ಇರ್ತೈತಿ. ಉಳ್ಳಾಗಡ್ಡಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಜಾಸ್ತಿನೂ ಸೇರಿಸ್ಕೋಬಹುದು, ಬೇಡ ಅಂದ್ರೆ ಒಂದು ಸ್ವಲ್ಪ ಕಮ್ಮಿನೂ ಸೇರಿಸ್ಕೋಬಹುದು. ಸೇರಿಸ್ಕೊಂಡು ಈ ಥರ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡು ಮ್ಯಾಲೆ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸ್ಕೊಂಡಿದ್ದೀನಿ. ಬೇಡ ನಿಮಗೆ ಜಜ್ಜಿದಾಗ ಸಾಕಿತ್ತು ಕೊತ್ತಂಬರಿ ಅಂದ್ರೆ ಇದಕ್ಕೇನು ಸೇರಿಸ್ಕೋ ಅವಶ್ಯಕತೆ ಇಲ್ಲ, ಅಂದ್ರೆ ಒಂದು ಸ್ವಲ್ಪ ರುಚಿ ಇರಲಿ ಅಂತ ಒಂದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಈಗ ಕೊತ್ತಂಬರಿಯನ್ನು ಕೂಡ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು. ಈ ರೆಸಿಪಿ ಮಾಡ್ಕೊಳ್ಳೋದು ಭಾಳ ಈಸಿ ಐತಿ. ಹಂಗೆ ರೊಟ್ಟಿ ಜೊತೆ ಬದ್ನಿಕಾಯಿ ಭರ್ತಾ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಇರ್ತೈತಿ. ಈಗ ರೆಡಿ ಆಗೈತಿ. ಒಂದು ಸ್ವಲ್ಪ ಒಗ್ಗರಣೆಯನ್ನು ಮಾಡೋಣ. ಇದಕ್ಕೆ ಒಗ್ಗರಣೆ ಏನು ಮಾಡೋದಕ್ಕೆ ಒಂದು ಪ್ಯಾನ್ ಒಳಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ನಾ ಇದು ಭಾಳ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ, ಒಂದು ಅರ್ಧ ಚಮಚ ಹಾಕ್ಕೊಂಡ್ರು ಸಾಕು. ಎಣ್ಣೆ ಕಾದ ಕೂಡಲೇ ನಾವು ತೊಗೊಂಡಿರುವಂಥ ಸಾಸಿವೆ ಮತ್ತು ಜೀರಿಗೆಯನ್ನು ಸೇರಿಸ್ಕೋಬೇಕು. ಹಂಗೆ ಇದ ಒಗ್ಗರಣೆಗೆ ಕರಿಬೇವನ್ನು ಕೂಡ ಸೇರಿಸ್ಕೊಂಡ್ರೆ ಒಗ್ಗರಣೆ ರೆಡಿ ಆಯಿತು. ಮಾಡ್ಕೊಳ್ಳೋದು ಭಾಳ ಈಸಿ ಐತಿ. ಭಾಳ ಕಡಿಮೆ ಟೈಮ್ ಒಳಗೆ ಭಾಳಷ್ಟು ಟೇಸ್ಟಿಯಾಗಿ ಮಾಡ್ಕೋಬಹುದು ಇದನ್ನ. ಹಂಗೆ ರೊಟ್ಟಿ ಪಲ್ಯ ಜೊತೆ ಬದ್ನಿಕಾಯಿ ಭರ್ತಾ ಒಂದು ಸ್ವಲ್ಪ ರೊಟ್ಟಿ ಮಸ್ತಾಗಿ ಕಾಂಬಿನೇಷನ್ ಆಗ್ತೈತಿ. ನೋಡ್ತಿರ್ಬೋದು ಒಗ್ಗರಣೆ ರೆಡಿ ಆಗೈತಿ. ಈಗ ನಾವು ಆಗಲೇ ಮಾಡಿಟ್ಕೊಂಡಿರುವಂಥ ಭರ್ತಕ್ಕೆ ಸೇರಿಸ್ಕೊಂಡ್ರೆ ನಮ್ಮ ಬದ್ನಿಕಾಯಿ ಭರ್ತಾ ರೆಡಿ ಆಯಿತು. ಇಷ್ಟ ಆಯ್ತು ರೆಸಿಪಿ. ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ.